ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಯಾಕೆಂತಂದ್ರೆ ಅನಾಹುತ ಆದ್ಮೇಲೆ ಅನಾಹುತಕ್ಕೆ ಡಿಪೆಂಡ್ ಮಾಡಲಿಕ್ಕೆ ಏನೆಲ್ಲ ಅಂಕಿ ಅಂಶಗಳನ್ನ ನಾವು ಸೇರಿಸಬಹುದು ಅದೆಲ್ಲ ಮಾಡಿರ್ತಾರೆ ಬಿಡಿ. 2 ಚೀಲ ಮಾಂಸ ಸಿಕ್ಕಿದ್ದಕ್ಕೆ 3 ದೇಹಗಳು ಬಲಿ ತೆಗೆದುಕೊಳ್ಳೋದು, ಇದು ಯಾವ ಕಾನೂನಿನಲ್ಲಿದೆ? ಇದನ್ನು ಹೇಗೆ ಡಿಪೆಂಡ್ ಮಾಡೋದು? ಅದರಲ್ಲೂ ಟಸಲ್ ಈಸ್ ಕಾಮನ್ ಇನ್ ದ ಬಾರ್ಡರ್ ಪ್ಲೇಸಸ್. ಯಾಕೆ ಅಂತಂದ್ರೆ ಅರಣ್ಯ ಅದು, ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಸೌದೆ ತರಲಿಕ್ಕೆ ಹೋಗ್ಬಹುದು, ಒಂದೇನೋ ಗಿಡ ಗಂಟೆಗಳನ್ನ ಕಡಿದು ತರಲಿಕ್ಕೆ ಹೋಗಿರಬಹುದು. ಇಂಥವೆಲ್ಲವೂ ಅಲ್ಲಿ ಆ ಭಾಗದಲ್ಲಿ ನಡೀತವೆ. ಇದನ್ನ ನಾವು ತಳ್ಳಿ ಹಾಕೋದಿಲ್ಲ. ಅಸ್ಯೂಮ್ ದಟ್ ಒಂದು ಸಮಯ ಅದಕ್ಕೆ ಹೋಗ್ಬಿಟ್ಟಿದ್ದಾರೆ ಇವರು, ಪ್ರಾಣಿಗಳನ್ನೇ ಕೊಂದು ಬಿಟ್ಟಿದ್ದಾರೆ. ಒಪ್ಕೊಳ್ಳೋಣ, ಅದನ್ನು ಒಪ್ಕೊಳ್ಳೋಣ. ನೀವು ಅವರನ್ನ ತಂದು ಶಿಕ್ಷೆ ಕೊಡುವಂತ ಕೆಲಸ ಮಾಡಬೇಕೇ ಹೊರತು ಒಂದೇ ಸಾರಿ ಸ್ವರ್ಗಕ್ಕೆ ಕಳಿಸಿಬಿಡೋದಾ ಶಿಕ್ಷೆ? ಸಚಿವರೇ, ಇಂಥ ಮಾತುಗಳನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಒಂದೇ ಕುಟುಂಬದವರು ಇವರು, 3 ಜನರ ಸತ್ತಿರೋದು ಒಂದೇ ಕುಟುಂಬದವರು. ನೀವೇ ಹೇಳಿದ್ದೀರಿ ಅವರ ಮೇಲೆ ಮೊದಲಿಂದ ಪರಿಶೀಲನೆ ಮಾಡಿದ್ದೀವಿ, ಅವ್ರ ಮೇಲೆ ಯಾವುದೇ ಕೇಸುಗಳು ಇರಲಿಲ್ಲ, ಪ್ರಕರಣಗಳು ಭಾಗಿಯಾಗಿಲ್ಲ ಇವರು ಅಂತ ತಾವೇ ಹೇಳಿದೆ. ಅವ್ರ ಮೇಲೆ ಯಾವ ಪ್ರಕರಣಗಳಿಲ್ಲ. ಇಲ್ಲ ಅಂದ ತಕ್ಷಣನೇ ಅವ್ರು ಯಾರಿರ್ಬೋದು? ಅಲ್ಲ, ಯಾರೋ ಒಬ್ಬರ ಮೇಲೆ ಇರಬಹುದು, ಆಯ್ತಾ, ಅವ್ರ ಮೇಲೆ ಇರಬಹುದು. ಬಟ್ ಅಧಿಕಾರಿಗಳು ಇರೋದು ನೋಡಿ, ಒಬ್ಬ ಅಧಿಕಾರಿಗೆ ಒಂದು ಪೆಟ್ಟಾಗಿಲ್ಲ. ಇದರಲ್ಲಿ ನೀವೇ ಹೇಳಿದಿರಿ, ಎಲ್ಲೋ ಒಂದು ಟಾರ್ಚ್ನ ಬೆಳಕು ಕಂಡಿದ್ದು. ಟಾರ್ಚ್ನ ಬೆಳಕು ಕಂಡಾಗ ಅಧಿಕಾರಿಗಳು ಆ ಭಾಗಕ್ಕೆ ಹೋದ್ರು. ಅಲ್ಲಿ ಹೋದ ತಕ್ಷಣ ಅಲ್ಲಿ ಗುಂಡು ಆರಿಸೋದು ಕೇಳಿಸ್ತು. ನಮ್ಮ ಮೇಲೆ ಆರಿಸಬಹುದು ಅನ್ನೋ ಆತ್ಮರಕ್ಷಣೆಗೆ ಮಾಡಿದ್ರು. ನಿಮ್ಮ ಮೇಲೆ ಆರಿಸಿದಾರೆ ಅನ್ನೋದಕ್ಕೆ ಏನು ಪುರಾವೆ ಇದೆ? ಆರಿಸಲೇ ಇಲ್ಲ. ಅಷ್ಟೊತ್ತಿಗೆ ನೀವು ಕಳಿಸೇ ಬಿಟ್ರಲ್ಲ ಅವ್ರನ್ನ. ಇದನ್ನ ತಾವು ಡಿಪೆಂಡ್ ಮಾಡುವಂಥದ್ದು ಸರಿಯಲ್ಲ. ಈಗ ಮನೆ ಶೋಕದಲ್ಲಿ ಮುಳುಗಿದೆ. ದುಡಿಮೆ ಮಾಡತಕ್ಕಂಥ ಆ ವ್ಯಕ್ತಿಗಳು ಎಲ್ಲ ನೋಡಿ, ಅವ್ರ ವಯಸ್ಸುಗಳು ನೋಡಿ, 40, 45, 50. ಇಂಥ ಒಂದು ಇದರಲ್ಲಿ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕಾದವ್ರು ಯಾರು? ಈಗ ತಾವೇ ಅಲ್ವಾ? ಇದನ್ನೇನ್ ಮಾಡ್ತೀರಿ ನೀವು? ಅಲ್ಲಿ ತಾಲೂಕ್ ಮ್ಯಾಜಿಸ್ಟ್ರೇಟ್ರಿಂದ ನೀವು ಇದು ಮಾಡಿ ನ್ಯಾಯ ಸಿಗುತ್ತಾ? ಇದಕ್ಕೆ ನಾನು ಆಗ್ರಹ ಪಡಿಸ್ತೇನೆ ತಮ್ಮಲ್ಲಿ, ಇದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಯಾಕೆ ಅಂತ ಹೇಳ್ತೀನಿ, ಅರಣ್ಯ ಅಧಿಕಾರಿಗಳಿಗಿರುವಷ್ಟು ಅಧಿಕಾರ ನಮ್ಮ ಪೊಲೀಸ್ನವ್ರಿಗೂ ಇಲ್ಲ. ಈ ಅರಣ್ಯ ಅಧಿಕಾರಿಗಳು ಅವರ ಈ ಅಧಿಕಾರವನ್ನ ಸಂಪೂರ್ಣವಾಗಿ ದುರುಪಯೋಗ ಪಡಿಸ್ತಾರೆ. ಪೊಲೀಸ್ನವರು ಊರ ಒಳಗಿದ್ದಾರೆ. ಇಲ್ಲಿ ಆಗೋದನ್ನ ನಾವು ಕಣ್ಣಾರೆ ನೋಡ್ತೀವಿ. ಅರಣ್ಯ ಅಧಿಕಾರಿಗಳು ಅರಣ್ಯದ ಅಂಚಿನಲ್ಲಿರ್ತಾರೆ. ಅವರು ಮಾಡ್ತಕ್ಕಂಥ ಅಟ್ಟಹಾಸವನ್ನ ಎಲ್ಲರೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಆ ಭಾಗದಲ್ಲಿ ಇರ್ತಕ್ಕಂಥವರಿಗೆ ಮಾತ್ರ ಇದು ಅರ್ಥವಾಗುತ್ತೆ, ಗೋಚರವಾಗುತ್ತೆ. ಆ ನೋವನ್ನು ಉಂಡವರಿಗೆ ಸಣ್ಣ ಸಣ್ಣ ವಿಚಾರಕ್ಕೆ ಏನಾದ್ರೂ ನಾವು ಒಂದು ಮಾತು ಮಾತಾಡಿಬಿಟ್ರೆ ಹಗೆತನಗಳು ಅಲ್ಲೇ ಹುಟ್ಟುತ್ತವೆ, ಅದರಿಂದನೇ ಇದಾಗ್ತದೆ. ಇದರಲ್ಲಿ ನಾನು ನೇರವಾಗಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಇದು ಸರ್ಕಾರ ಇವ್ರ ಮೇಲೆ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ, ಇವ್ರು ರಕ್ಷಣೆ ಮಾಡಿದ್ರೆ ಸರ್ಕಾರವೇ ಇದಕ್ಕೆ ಹೊಣೆ. ಇದು ಸರ್ಕಾರದ ಕೊಲೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಯಾಕೆ ಅಂತಂದ್ರೆ ಇದರಲ್ಲಿ ಯಾವುದೇ ಕಾರಣಕ್ಕೆ ಅಧಿಕಾರಿಗಳ ಮೇಲೆ ಅವರು ಅಟ್ಯಾಕ್ ಮಾಡಿದ್ದಾರೆ ಅನ್ನೋದಕ್ಕೆ ಏನು ಪುರಾವೆನೇ ಇಲ್ಲ.
ಒಂದು ಇವ್ರಿಗೆ ಯಾರಿಗಾದ್ರೂ ಪೆಟ್ಟಾಗಿ ತೊಂದರೆ ಆಗಿದ್ದಿದ್ರೆ ನಮಗೂ ಅನಿಸ್ತದೆ